ನಮಸ್ಕಾರ ಸ್ನೇಹಿತರೆ. ಹಿಂದೆ ಒಂದು ಗಾದೆ ಮಾತಿತ್ತು, ಊರು ಕಟ್ಟೋಕ್ಕಿಂತ ಮುಂಚೆ ಒಂದು ಕೆರೆ ಕಟ್ಟು ಅಂತ. ಅದು ಹಿರಿಕರ ಮಾತು ಎಷ್ಟು ಸತ್ಯನೋ ಅಷ್ಟು ಒಂದು ಅರ್ಥ ಇದೆ. ಅದರಲ್ಲಿ ಏನಪ್ಪ ಅಂತಂದರೆ, ಹಿಂದೆ ಯಾವಾಗ ಈ ನೈಸರ್ಗಿಕ ಸಂಪನ್ಮೂಲ ಆಗಿರ್ತಕ್ಕಂಥ ಈ ಕೆರೆ ಕಟ್ಟೆಗಳು ಎಲ್ಲ ಕೂಡ ಇದ್ದಾಗ ಜಲಚರಗಳಿಗಾಗಲಿ ಪಶುಗಳಿಗಾಗಲಿ ಒಂದು ನೀರು ಕುಡ್ಕೊಂಡು ಅದರ ದಾಹವನ್ನು ತೀರಿಸ್ಕೊಂಡು ಬರ್ತಾಯಿದ್ದೋ. ಹಾಗೆ ಕೆರೆ ತುಂಬಿದ ಮೇಲೆ ಒಂದು ಸಣ್ಣ ಪುಟ್ಟ ಜಮೀನುಗಳಿಗೆ ನೀರನ್ನು ಹಾಯಿಸುವುದರ ಮುಖಾಂತರ ಒಳ್ಳೆಯ ಸಮೃದ್ಧವಾದಂತಹ ಬೆಳೆಗಳು ಮತ್ತು ತರಕಾರಿಗಳು, ಬೆಳೆಗಳು ಮತ್ತು ದವಸ ಧಾನ್ಯಗಳನ್ನು ರೈತರು ಬೆಳ್ಕೊತಾಯಿದ್ರು. ಆದರೆ ಈಗ ಈ ಥರ ಎಲ್ಲ ಕೆರೆ ಕಟ್ಟೆಗಳೆಲ್ಲ ಬತ್ತೋಗಿ ಎಲ್ಲ ಒಣಗೋಗಿದೆ ಸ್ನೇಹಿತರೆ. ಅದಕ್ಕೆ ಈಗ ಏನು ಮಾಡಿದೆ ಅಂತಂದರೆ, ಈಗಿನ ಒಂದು ಜನ್ರೇಷನಲ್ಲಿ ಜಮೀನಲ್ಲಿ ಒಂದು ಕೃಷಿ ಹೊಂಡವನ್ನು ಒಂದು ಬೋರ್ವೆಲ್ ತೆಗಿಸ್ಬಿಟ್ಟು ಒಂದು ಬೋರ್ವೆಲ್ನ ತೆಗಿಸ್ಬಿಟ್ಟು ಅದಕ್ಕೆ ಕೃಷಿ ಹೊಂಡ ಅಂತ ಮಾಡಿಕೊಂಡು ಆ ನೀರಿನ ಮುಖಾಂತರ ಎಲ್ಲ ಒಂದು ಬೆಳೆಗಳಿಗೆ ಒಂದು ನೀರನ್ನು ಹಾಯಿಸುವಂತಹ ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಜಲಚರಗಳು ಏನಾಗಬೇಕು, ಈ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಒಂದು ಬೇಸಿಗೆ ಕಾಲದಲ್ಲಿ ಏನು ಮಾಡಬೇಕು, ಪಾಪ ಅದರ ಸ್ಥಿತಿ ಏನು. ಹಾಗಾಗಿ ಒಂದು ಕೂಡಲೇ ಜಲಸಂಪನ್ಮೂಲ ಒಂದು ಇಲಾಖೆಯವರು ಈ ಕೆರೆಯನ್ನು ಪುನಶ್ಚೇತನಗೊಳಿಸಿ ಸುವುದರ ಮುಖಾಂತರವಾಗಿ ಕೆರೆಯನ್ನು ಸಮೃದ್ಧವಾಗಿ ನೀರನ್ನು ಬರಿಸುವಂತಹ ಒಂದು ನಿಟ್ಟಿನಲ್ಲಿ ತಾಲೂಕು ಆಡಳಿತದವರು ಮತ್ತು ಸಂಬಂಧಪಟ್ಟಂತೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವಂತಹ ಒಂದು ಪ್ರಯತ್ನವನ್ನು ಜಲಸಂಪನ್ಮೂಲ ಇಲಾಖೆಯವರು ಹಾಗೂ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿ ವರ್ಗದವರು ಕೂಡಲೇ ಈ ಒಂದು ಕೆರೆಯನ್ನು ಒಂದು ಪುನಶ್ಚೇತನಗೊಳಿಸಿ ರೈತರಿಗೆ ಒಂದು ನೀರು ಸಿಗುವಂತಾಗಲಿ, ಜಲಚರಗಳಿಗೆ ಬದುಕುವಂತಾಗಲಿ ಮತ್ತು ಪ್ರಾಣಿ ಪಕ್ಷಿಗಳು ನೀರು ಕುಡಿಯುವಂತಾಗಲಿ. ಹಾಗಾಗಿ ಮತ್ತು ಇನ್ನೊಂದು, ಇಲ್ಲಿ ನೈಸರ್ಗಿಕವಾಗಿ ಸಿಗುವಂತಹ ಒಂದು ನೋಡಿ, ಈ ಮಣ್ಣು ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತಂದರೆ, ಇದು ಕೆರೆ ಮಣ್ಣು. ಇದರಲ್ಲಿ ಏನಾಗಿದ್ರೆ ಹಾಕಿದ್ರೆ ಒಂದು ಮನೆಗಳಾಗಲಿ ಮತ್ತು ಗೋಡೆಗಳಾಗಲಿ ಭಾಳ ಸಮೃದ್ಧಿಯಾಗಿರ್ತಕ್ಕಂಥ ಗೋಡೆಗಳನ್ನು ನಿರ್ಮಾಣ ಮಾಡ್ಬೋದು ಮತ್ತು ಗೊಬ್ಬರವನ್ನಾಗಿ ಉಪಯೋಗಿಸ್ಕೋಬೋದು. ಒಂದು ಸಸಿಯನ್ನು ನೆಡೋದಕ್ಕೆ ಈ ಒಂದು ಕೆರೆ ಇರ್ತಕ್ಕಂಥ ಮಣ್ಣುಗಳನ್ನು ಭಾಳ ಒಂದು ಬಳಸ್ಕೋಬೋದು. ಹಾಗಾಗಿ ನೀರು ಬರ್ತಾ ಇದ್ದಾರೆ. ಅಣ್ಣ ನಮಸ್ಕಾರ. ಅಣ್ಣ ಸುಮಾರು ಒಂದು 35-40 ವರ್ಷದ ಹಿಂದೆ ಈ ಕೆರೆ ಹೇಗಿತ್ತಣ್ಣ? ದೊಡ್ಡ ಕೆರೆ ಭಾಳ ತುಂಬಿ ತುಳುಕ್ತಾ ಇತ್ತು. ಅಣ್ಣ ಇವ್ರ ಹೆಸರು ಅಸ್ಲಾಂ ಅಂತ. ಇವರು ಹಿಂದೆ ಈ 30-40 ವರ್ಷದ ಹಿಂದೆ ಕೆರೆ ಕಟ್ಟೆ ತುಂಬ ಸಮೃದ್ಧಿಯಾಗಿ ತುಂಬಿತ್ತು. ಈಗ ನೋಡ್ರೆ ಎಲ್ಲ ಬರಿದಾಗಿ ಕುಂತಿದೆ. ಹಾಗಾಗಿ ಸಮೃದ್ಧಿಯಾಗಿ ಒಂದು ತರಕಾರಿ ಆಗಲಿ, ಹಣ್ಣು ಹಂಪಲುಗಳಾಗಲಿ ಮತ್ತು ಈ ದನಕರುಗಳಿಗೆ ಮತ್ತು ಜಲಚರಗಳಿಗೆ ಎಷ್ಟೋ ಒಂದು ಅನುಕೂಲ ಆಗ್ತಿತ್ತು. ಆದರೆ ಈಗ ನೋಡ್ರೆ ಎಲ್ಲ ಗೊತ್ತು ಎಲ್ಲ ಬಿರುಕು ಬಿಟ್ಕೊಂಡಿದೆ ಸ್ನೇಹಿತರೆ. ಏನೋ ಅಲ್ಪ ಸ್ವಲ್ಪ ಮಳೆ ಹೋಯ್ತಲ್ಲ ನೋಡಿ, ಆ ನೀರುಗಳು ಮಾತ್ರ ಇಲ್ಲಿ ನಿಂತಿರೋದು ಅಷ್ಟೇ. ಇಷ್ಟು ಹೇಳ್ತಾ ನಾನು ಮಾತ್ರ ಮುಕ್ತಾಯ ಮಾಡ್ತೀನಿ ಸ್ನೇಹಿತರೆ. ಕರ್ನಾಟಕದ ಜಲಸಂಪನ್ಮೂಲ ಇಲಾಖೆಯವರು ಎಲ್ಲ ತಾಲೂಕುಗಳಿಗೆ ನೀರನ್ನು ತುಂಬಿಸುವಂತಹ, ಪುನಶ್ಚೇತನಗೊಳಿಸುವಂತಹ ಸರ್ಕಾರದಲ್ಲಿ ಎಷ್ಟೆಷ್ಟೋ ಹಣಗಳನ್ನು ಬಿಡುಗಡೆ ಆಗ್ತದೆ. ಹಾಗೆ ಈ ಕೆರೆ ಕಟ್ಟೆಯನ್ನು ತುಂಬಿಸುವಂತಹ ಒಂದು ಒಳ್ಳೆಯ ದೇವರ ಕೆಲಸಕ್ಕೆ ಸರ್ಕಾರ ಬೇಗ ಗಮನ ಹರಿಸಿ ರೈತರಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಎಲ್ಲಕ್ಕೂ ಕೂಡ ನೀರು ಸಿಗುವಂತಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.